ಅದು ನೀಟಿನ ಒಂದು ಅವಾಂತರ, ಮಕ್ಕಳನ್ನ ಒಂಥರ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಮತ್ತು ದಿಕ್ಕನ್ನು ಕೂಡ ಕಾಣದೇ ಇರತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಆದಷ್ಟು ಬೇಗ ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಸರಿ ಮಾಡಬೇಕಾಗುತ್ತೆ. ಮೊನ್ನೆ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದಾರೆ, ನಾವು ನೀಟ್ ಬಗ್ಗೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ಅದು ನಮ್ಮ ಸರ್ಕಾರದಿಂದನೂ ಕೂಡ ಹೈಯರ್ ಎಜುಕೇಷನ್ನು ಜಾಸ್ತಿ ಒತ್ತು ಬರ್ತದೆ. ಅದಕ್ಕೆ ಹೈಯರ್ ಎಜುಕೇಷನ್ ಅವ್ರಿಗೆ ಕೂಡ ನಾನು ಮಿನಿಸ್ಟ್ರಿಗೆ ಮಾತಾಡಿ ನಾವು ಯಾವ ರೀತಿ ನಾವು ಅದನ್ನು ಫೋರ್ಸ್ ಹಾಕಬೇಕು, ಏನಿಲ್ಲ ಫುಲ್ಲು ಗೊಂದಲ ಆಗಿಬಿಡುತ್ತೆ. ಈ ನೀಟ್ನೆಲ್ಲ ಅದಕ್ಕೆ ಮುಂಚೆನೂ ಕೂಡ ತಮಿಳ್ನಾಡು ಅವರು ತೊಗೊಂಡಿರಲಿಲ್ಲ. ಇದನ್ನೆಲ್ಲ ಮುಂಚೆ ಅವ್ರವ್ರದ್ದು ಅಧಿಕಾರ ಇದ್ದಾಗ ಮನಸ್ಸಿಗೆ ಬಂದಂಗೆ ಮಾಡಿ ಇವತ್ತು ಜನರನ್ನ ಮಕ್ಕಳನ್ನ ಆತಂಕವಾಗಿ ತರ್ತಕ್ಕಂಥ ವ್ಯವಸ್ಥೆಯನ್ನು ಅವ್ರು ಮಾಡಿ. ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆಯಾ? ನಾನು ಗುಮಾನಿ ತುಂಬಗಳಿದ್ದಾವೆ, ಅದೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಆ ನಿಟ್ಟಿನ ಮೇಲೇ ನಾನು ಕೂಡ ಕೆಲವು ನಿರ್ಧಾರಗಳನ್ನು ನನ್ನ ಇಲಾಖೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ತಗೊಂಡೆ. ಸ್ವಲ್ಪ ಇದ್ರದ್ದು ಕುಸಿತು ಅಂತ ಹೇಳಿ ಅದು ಮಾಧ್ಯಮದಲ್ಲಿ ವಿರೋಧ ಪಕ್ಷದವ್ರು ಹೇಳಿದರು 20% ಗ್ರೇಸ್ ಕೊಟ್ಬಿಟ್ಟು 20% ಅಂತ. BJP ಅವ್ರಿಗೆ ತಲೆ ಇಲ್ಲ. ಯಾಕೆಂದ್ರೆ 10% ಫಸ್ಟ್ ಅವರೇ ಕೊಟ್ಟಿದ್ದು, 10%ಗೆ ನಾನು ಆ್ಯಡ್ ಮಾಡಿದೆ, ನಾನು ಇಲ್ಲ ಅಂತ ಹೇಳೋದು. ಯಾಕೆಂದರೆ ಎಕ್ಸಾಮಿನೇಷನ್ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಮಕ್ಕಳನ್ನ ತಂದೆ ತಾಯಿಯವರು ಕಳಿಸಿರೋದು ಓದಿಸೋದಕ್ಕೆ. ಮಕ್ಕಳನ್ನ ಓದಿಸ್ದೆ ಕಾಪಿ ಹೊಡಿಯೋಕ್ಕೆ ಬಿಟ್ಟುಬಿಟ್ಟು ಪಾಸ್ ಆದರೆ ನಾಳೆ ಹೆಂಗೆ ಪ್ರಜೆ ಆಗ್ತಾರೆ ಹೇಳಿ? ನನ್ನ ಕರ್ತವ್ಯ ತಾನೆ. ನಾನು ಅದನ್ನು ಮಾಡಿದಾಗ ಟೀಕಾ ಟಿಪ್ಪಣಿಯನ್ನು ಮಾಡಿದರು. ಈ ಚುನಾವಣೆ ಪೂರ್ವಕವಾಗೂ ಕೂಡ ಭಾಳ ಅಸಹ್ಯವಾಗಿ ಮಾಡಿದರು. ಅದೇನು ಪರವಾಗಿಲ್ಲ, ನೋ ಪ್ರಾಬ್ಲಮ್ಮು. ಆದರೆ ಒಂದು ವಿಶ್ವಾಸ ಇಟ್ಕೊಳ್ಳಿ, ಪವಿತ್ರತೆ ಕಾಪಾಡಬೇಕು. ಮಕ್ಕಳ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಪ್ರೋತ್ಸಾಹ ಅಂಥೇಳಿ ಕೊಡಬೇಕಾಗ್ತದೆ. ಬಂಗಾರಪ್ಪಾಜಿಯವ್ರು ಗ್ರಾಮೀಣ ಕೃಪಾಂಕ ಕೊಟ್ಟರು. ಏನದಿದು ಗ್ರಾಮೀಣ ಕೃಪಾಂಕ ಯಾಕೆ ಕೊಟ್ಟರು? ಎಷ್ಟು ಜನರು ಇವತ್ತು ನೆನಪು ಮಾಡ್ಕೊಳ್ತಾರೆ? ಅದನ್ನು BJP ಅವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಅವಾಗೆಲ್ಲ ಭಾಳ ಮಿಸ್ಲೀಡ್ ಮಾಡಿದರು. ಸಮಾಜದಲ್ಲಿ ಒಂದೇ ಸತಿ ಹಾಗೆ ಏನೋ ಒಂದು ಭಾಷಣ ಮಾಡಿಬಿಡೋದು. ಅದಕ್ಕೆ ನಮ್ಮ ಇಲಾಖೆ ಇವಾಗ ಎಚ್ಚೆತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಜವಾಬ್ದಾರಿಯನ್ನು, ಪಾಪ ಮೇಸ್ಟ್ರು ಭಾಳ ಒಳ್ಳೆ ಮೇಸ್ಟ್ರು ಇರೋದು ನಮ್ಮ ಇಲಾಖೆಯಲ್ಲೇ. ಗೌರ್ಮೆಂಟ್ ಟೀಚರ್ಸ್ ಆರ್ ದ ಬೆಸ್ಟ್ ಟೀಚರ್ಸ್, ಆದರೆ ವೆರಿ ಲೆಸ್ ಯೂಸ್. ಅವರನ್ನು